ಅಮ್ಮ, ಮೀನಾ ಅಕ್ಕ, ಅವಳ್ಯಾಕೋ ಇಷ್ಟೊತ್ತಲ್ಲಿ ಇಲ್ಲಿಗೆ ಬರ್ತಾಳೆ? ಅಲ್ಲಿ ನೋಡಮ್ಮ. ಏಯ್, ಏನ್ ನಿಂತ್ಕೊಂಡು ನೋಡ್ತಿದ್ಯಾ? ಹೋಗಿ ಇಲ್ಲಿಂದ ಆಚೆ. ಅಲ್ಲಿ ಅಂದ್ರೆ ನಿನ್ ಮೇಲೆ ಕೂಗಾಡಿದ್ರಾ? ಇಲ್ಲದೆ ಇರೋದೆಲ್ಲ ಯೋಚನೆ ಮಾಡ್ಬೇಡ ಅಮ್ಮ. ಬಾ ಅಮ್ಮ ಇಳ್ಕೊಳ್ಳೋಣ. ಲೇ, ಇಷ್ಟೊತ್ತಲ್ಲಿ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ಯಾ? ಅಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ದೆ ನನಗೆ ನಿದ್ದೆ ಹೇಗೆ ಬರುತ್ತೆ? ಹೇಳು, ಏನಾಯ್ತಲ್ಲಿ? ಹೇಳಕ್ಕ, ಭಾವ ಏನಾದ್ರು ಅಂದ್ರ? ನಿನ್ನ ಮನೆಗೆ ಬರಬೇಡ ಅಂದ್ರ? ಅನ್ಕೊಂಡೆ ಹೀಗಾಗತ್ತೆ ಅಂತ ಗೊತ್ತಿದ್ದೆ. ಕನಕನ ಮದುವೆ ವಿಚಾರದಲ್ಲಿ ನಾನು ಇದಷ್ಟು ಸರಿ ಎಚ್ಚರಿಕೆ ಕೊಟ್ಟಿದ್ದೆ. ಕನಕ ಜೀವನ ಸರಿ ಮಾಡಕ್ ಹೋಗಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಅಂತ. ಈಗ ಅದೇ ಆಗೋಯ್ತು. ನೋಡಿದ್ಯಾ? ಯಾಕೆ ಯಾಕೆ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಅವ್ರ ಮದ್ವೆ ಮಾಡ್ಸಕ್ ಹೋದೆ? ನಾನ್ ಮಾಡ್ಸಿಲ್ಲ ಅಮ್ಮ. ಅವರೇ ಮದ್ವೆ ಮಾಡ್ಕೋಬೇಕಂತ ತೀರ್ಮಾನ ಮಾಡಿದ್ರು. ನಾನು ಒಪ್ತೆ ಹೋಗಿದ್ರು, ಅವ್ರ ಮದ್ವೆ ಆಗ್ತಿದ್ರು. ಕನಕ ತನ್ಗೆ ಯಾರು ಇಲ್ಲ ಅಂತ ನೊಂದ್ಕೋಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಹೋಗಿ ಸೈನ್ ಮಾಡಿ ಬಂದೆ. ನೀನ್ ಮಾಡಿದ್ದು ತಪ್ಪು ಮೀನಾ. ಅವ್ರು ಇಂಥ ಒಂದ್ ನಿರ್ಧಾರ ತಗೊಂಡಿದ್ದಾರೆ ಅಂತ ನೀನ್ ಅಳಿಯಂದ್ರೆ ಒಂದ್ ಮಾತು ಹೇಳ್ಬೇಕಾಗಿತ್ತು. ಹೌದಕ್ಕ, ನೀನು ಭಾವ ಅವ್ರಿಗೆ ಅವ್ರ ಬಗ್ಗೆ ಹೇಳಿದಿದ್ರೆ ಕನಕ ಅರುಣು ಇಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿತ್ತು. ಆಗ್ಲೇ ಅವರು ಆ ಮದುವೆಗೆ ಒಪ್ಕೋತಿದ್ರು ಅಕ್ಕ. ಇನ್ನೊಂದ್ ಸ್ವಲ್ಪ ದಿನ ನೀವು ತಾಳ್ಮೆಯಿಂದ ಇರ್ಬೇಕಿತ್ತು ಮೀನಾ. ನೀನ್ ಆತರ ಪಟ್ಟು ಮಾಡಿರೋ ಕೆಲ್ಸಕ್ಕೆ ಎಂತ ಅನಾಹುತ ಆಗಿದೆ ಅಂತ ನೋಡಿದ್ಯಾ? ಅಳಿ ಅಂದ್ರೆ ಎಲ್ಲ ಒಪ್ಕೊಂಡು ಮದ್ವೆ ಮಾಡ್ಸೋದಕ್ಕೆ ರೆಡಿ ಆಗಿದ್ರು ತಾನೆ. ಅಮ್ಮ, ಆ ಪರಿಸ್ಥಿತಿಲಿ ನನ್ಗೆ ಬೇರೆ ದಾರಿ ಏನೂ ಕಾಣ್ಲಿಲ್ಲ. ಅವರು ಕನ್ಕಂಗೆ ಬೇರೆ ಹುಡುಗನ ಹುಡುಕಾಡ್ತಿದ್ರು. ನನಗೆ ಏನ್ ಭಯ ಆಯ್ತು ಗೊತ್ತಾ? ಎಲ್ಲಿ ಬೇರೆ ಯಾವುದೋ ಹುಡುಗನ ಕರ್ಕೊಂಡು ಬಂದ್ಬಿಟ್ಟು ಈ ಹುಡುಗನೇ ನಿನ್ ಮದ್ವೆ ಆಗ್ಬೇಕು ಅಂತ ಹಠ ಮಾಡ್ತಾರೆ ಅಂತ ನಾನು ನಿರ್ಧಾರ ತಗೊಂಡ್ಬಿಟ್ಟೆ ಅಮ್ಮ. ಹಾಗೆಲ್ಲ ಕನಕನಿಗೆ ಇಷ್ಟ ಆಗ್ದಿರೋ ಕೆಲಸನ ಅಳಿಯಂದ್ರು ಮಾಡ್ತಾ ಇರ್ಲಿಲ್ಲ ಮೀನಾ. ಅವ್ರು ತುಂಬಾ ಒಳ್ಳೆಯವರು ಕಣೆ. ಅಮ್ಮ, ಅದ್ ನನ್ಗೂ ಗೊತ್ತಮ್ಮ. ಆದ್ರೆ ಆ ಟೈಮಲ್ಲಿ ನನ್ಗೆ ಕನಕನ್ ಜೀವನನೇ ಮುಖ್ಯ ಅಂತ ಅನ್ಸು. ಅವಳ ಜೀವನ ಕಟ್ಕೊಡಕ್ಕೆ ನಿನ್ ಜೀವನನೇ ಕೆಡ್ಸ್ಕೊಂಡಿಲ್ಲಮ್ಮ. ಹಾಗೆಲ್ಲ ಏನೂ ಇಲ್ಲ ಅಮ್ಮ. ನಾನು ಅವರು ಕಿತ್ತಾಡೋದೇನು ಹೊಸ್ತಾ ಹೇಳು? ಆದ್ರೂ ಅವ್ರು ನಿನ್ನನ್ನ ಮನೆಯಿಂದ ಹೊರಗಡೆ ಕಳ್ಸಿರ್ಲಿಲ್ಲ ಮೀನಾ. ಆ ಪರಿಸ್ಥಿತಿಲಿ ಅವ್ರು ನನ್ನ ಮಾತು ಕೇಳ್ತಿರ್ಲಿಲ್ಲ ಅಮ್ಮ. ನನ್ನ ಮೇಲೆ ಇರೋ ಕೋಪಕ್ಕೆ ಇನ್ನೂ ಜಾಸ್ತಿನೇ ಕುಡ್ಕೊಂಡು ಬಂದಿದ್ರು. ಅವ್ರ ಪ್ರಜ್ಞೆ ಬರ್ತಿದ್ದಾಗೆ ನನ್ನನ್ನು ಹುಡ್ಕೊಂಡು ಬರ್ತಾ ನೋಡು. ಅವ್ರ ಕೋಪ ಕಡಿಮೆ ಆಗದೆ ಇದ್ರೆ ನಿನ್ ಜೀವನ ಏನ್ ಆಗ್ಬೇಕು? ನೀನ್ ಹೆದರೋ ತರ ಏನೂ ಆಗಲ್ಲ ಅಮ್ಮ. ಅವ್ರ ಬಗ್ಗೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ನಾನ್ ಮಾಡಿರೋ ಕೆಲ್ಸನ ಬೇರೆ ಯಾವುದೇ ಹೆಣ್ಣು ಮಾಡಿದ್ರು ಅವ್ರು ಖಂಡಿತವಾಗ್ಲೂ ಮದ್ವೆ ಮನೆಗೆ ಬರ್ತಿರ್ಲಿಲ್ಲ. ಆದ್ರೆ ನಾನು ಕನಕ ಕರ್ದಿದ ತಕ್ಷಣ ಬಂದ್ರು ಅಮ್ಮ. ಅದ್ರಲ್ಲೇ ಗೊತ್ತಾಗತ್ತೆ ಮನ್ಸೆಂತದು ಅಂತ. ಅವ್ನು ನನ್ನ ಮೇಲೆ ಕೂಗಾಡ್ಬೋದು, ಬೈಬೋದು, ಮನೆಯಿಂದ ಹೊರಗಾಕ್ಬೋದು. ಆದ್ರೆ ಅವ್ರು ಯಾವತ್ತೂ ನನ್ನ ದ್ವೇಷ ಮಾಡಕ್ಕಾಗಲ್ಲ ಅಮ್ಮ. ಅವ್ರ ಕೈಲಿ ನೋಡ್ತಿರೋ, ಅವರೇ ಬಂದು ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನನಗ ನಂಬಿಕೆ ಇದೆ ಅಮ್ಮ. ಅಕ್ಕ, ನಾನು ಹೋಗಿ ಭಾವನ ಹತ್ರ ಮಾತಾಡ್ಲಾ? ನೀನೀಗ ಪರಿಸ್ಥಿತಿ ಎಲ್ಲೂ ಹೋಗೋದ್ ಬೇಡ. ಅವ್ರಿಗೂ ನನ್ನ ಬಿಟ್ಟಿರೋದಕ್ಕಾಗಲ್ಲ, ನನ್ಗೂ ಅವ್ರಿಂದ ಇರಕ್ಕಾಗಲ್ಲ ಅನ್ನೋದು ಇಬ್ಬರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ನೋಡಿ, ಯಾರು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಕನಕ ಹೇಗಿದ್ರು ನಾಳೆ ಅರುಣ್ ಮನೆಗೆ ಹೋಗ್ತಾಳೆ. ಇವತ್ತು ಒಂದ್ ರಾತ್ರಿ ನಾನು ಇಲ್ಲಿರೋಣ ಅಂತ ಬಂದೆ. ನಾನೀಗಿರ್ಲ ಅಥವಾ ಹೋಗ್ಲಾ? ಹೋಗು ಅಂತ ನಾನೆಲ್ಲಮ್ಮ ಹೇಳಿದೆ. ಸರಿಮ್ಮ. ಹಾಗೆ ಇನ್ನೊಂದು ವಿಷಯ, ನನ್ನ ಮನೆ ಬಿಟ್ಟು ಬಂದಿರೋ ವಿಷಯ ಕನಕನ್ ಗೊತ್ತಾಗಬಾರ್ದು. ಅವಳೇನು ಚಿಕ್ಕ ಮಗುನ, ನಾವು ಹೇಳಿಲ್ಲ ಅಂದ್ರೆ ಅವಳಿಗೆ ಗೊತ್ತಾಗುತ್ತೆ. ಅಮ್ಮ, ಅವಳಾಗೆ ಅವಳು ತಿಳ್ಕೊಂಡ್ರೆ ಪರವಾಗಿಲ್ಲ. ಆದರೆ ನೀವಾಗೆ ಅವಳಿಗೆ ಯಾವ ವಿಷಯನೂ ಹೇಳೋದಕ್ಕೆ ಹೋಗ್ಬೇಡಿ. ಏ ಮಂಜ, ನೀನು ಅಷ್ಟೇ ಕಾಣೋ. ಸರಿ ಅಕ್ಕ. ಸರಿ, ನಾನು ಹೋಗಿ ನಿನಗೆ ಊಟ ತಗೊಂಡು ಬರ್ತೀನಿ. ಅಮ್ಮ, ನನಗೂಟ ಏನು ಬೇಡ. ಆಯ್ತು, ಬಾ ಮಲ್ಕೊಳ್ಳೋಣ. ಬಾ ಮಲ್ಗಡೆ ತಗೋ. ಮೀನಾ,
ಬಂದು ರವೆ ರವಿಕಾಂತ್ ನೀನು ಅಡ್ಡ ಹಿಂದೆ ನೀವೇನ ಮಾಡ್ತಿದ್ರಿ ನಮ್ದಿರ್ಲಿ ನೀನೇನೋ ನೀನೇನೋ ಇಲ್ಲಿ ಮೀನಾ ಅನ್ಕೊಂಡು ಮೀನು ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಅದು ಪಾಪ ಅವಳು ಇಡೀ ದಿನ ಕೆಲಸ ಮಾಡ್ಬಿಟ್ಟು ರಾತ್ರಿ ಬಟ್ಟೆ ಒಣಗಾಕಕ್ಕೆ ಇಲ್ಲೇ ಹಿಂದೆ ಬರ್ತಾ ಇದ್ಲು ಕಣೋ. ಬಟ್ಟೆ ಒಣಗ್ಸೋದಕ್ಕೆ ಬರ್ತಾ ಇದ್ದಾರ ಇಲ್ಲ ಸೂರ್ಯ ನೀನೇನು ಅವನು ಬೈದು ಮನೆಯಿಂದ ಆಚೆ ಕಳಿಸಿದ್ವು. ಕರೆಂಟು ಅಲ್ವಾ? ಮೀನ ಮನೆ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಏನಿದೆ? ಅಯ್ಯೋ ಏನ್ರು ಇದು? ಮನೇಲಿ ಯಾರು ಗೊತ್ತಾಗಬಾರ್ದು ಅಂತ ಗೇಟ್ ಹಾಕೊಂಡು ಇಲ್ಲಿ ಕೂತ್ಕೊಂಡು ಕುಡಿತಿದ್ದೀರ? ಗೇಟ್ ಲಾಕ್ ಮಾಡ್ಕೊಂಡ್ಬಿಡ್ತಿರಲ್ಲ. ಏಯ್ ರವಿಗ ನ್ಯಾಯವಾಗಿ ಹೇಳು. ಹೆಂಡತಿ ನನ್ನ ಬಿಟ್ಟೋಗ್ಬಿಟ್ಟಿದ್ದಾಳೆ. ಹಂಗೆ ನೋಡಕ್ ಹೋದ್ರೆ ನಾನು ತಂದು ಕುಡಿಬೇಕು, ನೀವೇ ಯಾಕೆ ಕುಡಿತಿದ್ದೀರ? ನಾವಿಬ್ರು ಕುಡ್ದು ತುಂಬಾ ದಿನ ಆಯ್ತು ಅಂತ ರವಿ ಹೇಳ್ದ, ಅದಕ್ಕೆ ಸಿಟಿಗೆ ಹಾಕೊಂಡ್ವಿ. ನೀನು ಆಗ್ಲೇ ಚಿತ್ತಾಗಿ ಫುಲ್ಲಾಗಿ ಬಂದ್ಬಿಟ್ಟಿದ್ಯಲ್ಲಪ್ಪ, ಇನ್ನೇನು? ನನ್ನ ಹೆಂಡತಿ ನನಗೆ ಗೊತ್ತಾಗ್ದಂಗೆ ಅವಳ ತಂಗಿ ಮದುವೆ ಮಾಡ್ಬಿಟ್ಟಿದ್ದಾಳಲ್ಲೋ. ಎಷ್ಟು ನೋವಾಗೋಗುತ್ತ ಮನ್ಸಿಗೆ. ನನ್ನ ನೋವು ಯಾರು ಹೇಳ್ಕೊಳ್ಳೆ. ಲೇ ಸೂರ್ಯ, ಅದು ನನ್ನ ಬಾಟ್ಲು ಇರೋದೇ ಸ್ವಲ್ಪ. ನನಗೊಂಚೂರು ಉಳಿಸಲ್ಲಿ. ಸಾಕು ಬಿಡೋ ರಮೇಶ್. ನಾವು ಯಾವತ್ತಾದ್ರೂ ನಮ್ಮ ಹೆಂಡತಿ ವಿಷಯ ಹೇಳ್ದೆ ಮುಚ್ಚಿಟ್ಟಿದೀವ? ಹೇಳಿ ಯಾರಪ್ಪ ನೀನು ಈ ಮತ್ ಕೇಳ್ತಿದೀಯಾ? ನಾನು ಯಾವತ್ತು ಏನೋ ಮುಚ್ಚಿಟ್ಟಿಲ್ಲ ಅವಳಿಂದ. ಆದ್ರೆ ಇವಳು ನನ್ನ ಹತ್ರ ಇಷ್ಟು ದೊಡ್ಡ ವಿಷಯ ಮುಚ್ಚಿಟ್ಟಿದ್ದಾಳೆ ನೋಡು. ಅವಳು ಯಾವತ್ತೂ ಹಿಂಗೆಲ್ಲ ಮಾಡಿದ್ದೇ ಇಲ್ಲ ಗೊತ್ತಾ? ಹಾಗೆ ಯಾವತ್ತೂ ಹೀಗೆಲ್ಲ ಮಾಡಿಲ್ಲ ಅಂತ ನೀನಂಗಪ್ಪ ಡಿಸೈಡ್ ಮಾಡ್ತೀಯ? ಮೊದಲು ನೀ ನಮಗೆ ಫೋನ್ ಮಾಡಿ ಈ ವಿಷಯ ಕೇಳು. ನೀ ಮುಚ್ಚಿಟ್ಟಿರೋದು ಈ ಒಂದೇ ವಿಷಯನಾ, ಇಲ್ಲ ಇನ್ನೂ ಏನಾದರೂ ಮುಚ್ಚಿಟ್ಟಿದೆಯಾ ಅಂತ ಕೇಳು. ಸುಮ್ಮನೆ ಸೂರ್ಯ, ನೀವು ಊಟ ಮಾಡಿ ಮಲ್ಕೊಳಪ್ಪ. ರವಿ, ನಾನು ಹೇಳಿದ್ರಲ್ಲಿ ಏನಪ್ಪ ತಪ್ಪಿದೆ? ಅಲ್ಲ, ಇದನ್ನ ಮುಚ್ಚಿಟ್ಟಿರಂಗೆ ಹಿಂದೇನೋ ಏನಾದರೂ ಮುಚ್ಚಿಟ್ಟಿರ್ಬೋದು, ಇಲ್ಲ ಮುಂದೆ ಫ್ಯೂಚರಲ್ಲಿ ಇನ್ ಕೇಸ್ ಏನಾದರೂ ಮುಚ್ಚಿಡ್ಬೋದು. ಕರೆಕ್ಟಾಗಿ ಹೇಳ್ತದ ಕಡ ಈ ಪೆಂಜಿಯ. ಇರೋ ನಾನು ಇವಾಗಲೂ ಫೋನ್ ಮಾಡಿ ಕೇಳ್ತೀನಿ. ಕೇಳು, ಇದ್ರ ಮಾತ್ರ ಮುಚ್ಚಿಟ್ಟಿದ್ಯಾ ಇಲ್ಲ ಇನ್ನೂ ಏನಾದರೂ ಮುಚ್ಚಿಟ್ಟಿದ್ಯಾ ಅಂತ ಫೋನ್ ಮಾಡಿ ಕೇಳು. ಖಂಡಿತ ಕೇಳ್ತೀನಿ. ಬಿಡ್ತೀನ. ಯಾರು ಎಷ್ಟೊತ್ತಲ್ಲಿ? ನೋಡು, ನಾನು ಹೇಳಿವ ನಿಮಗೆ ಅವ್ರಿಗೆ ನನ್ನ ಬಿಟ್ಟು ಇರೋಕ್ಕಾಗಲ್ಲ ಅಂತ. ಅವರೇ ಫೋನ್ ಮಾಡಿದ್ದಾರೆ, ಮಾತಾಡು. ಹೇಳಿ. ಮೀನಾ, ನಾನು ಒಂದು ವಿಷಯ ಕೇಳಬೇಕು. ಏನು? ಅದು ನೀನು ನಿನ್ನ ತಂಗಿಗೆ ಮದುವೆ ಮಾಡಿರೋ ವಿಷಯ ನನ್ನಿಂದ ಮುಚ್ಚಿಟ್ಟೈತಾನೆ. ಹಂಗೆ ಬೇರೆ ಏನಾದ್ರು ನನ್ನಿಂದ ಮುಚ್ಚಿಟ್ಟಿದ್ಯಾ ಹೇಳು. ಏನ್ ಸುಮ್ಮನೆ ಇನ್ನ ಕೇಳ್ತಾರದು? ಹೇಳೋ, ಬೇರೆ ಏನಾದ್ರು ನನ್ನಿಂದ ಮುಚ್ಚಿದ್ಯಾ ಹೇಳ. ಹಂಗೆ ಕೇಳು. ಸುಮ್ಮನೆ ಸೂರ್ಯ, ಫೋನ್ ಕಟ್ ಮಾಡೋ. ನಿನ್ನೇನೋ ಏನ್ ಮುಚ್ಚಿದ್ಯಾ? ಇದನ್ನ ಕೇಳಕ್ ಫೋನ್ ಮಾಡಿದ್ದ? ಹೌದು. ಮೊದಲು ನಿನ್ನ ಹತ್ರ ಈ ವಿಷಯನ ಮುಚ್ಚಿಟ್ಟಿದ್ಯಾ ಅಲ್ವಾ? ಹಂಗಂದ್ರೆ ಇದಕ್ಕಿಂತ ಮುಂಚೆನೂ ಏನೇನೋ ವಿಷಯ ಮುಚ್ಚಿಟ್ಟಿದ್ಯಾ ಅಂತ ಇವನು ಹೇಳ್ದ. ಇವನು ಯಾವನ್ ಹೇಳ್ದ? ಇವನ್ನ ಈ ಸ್ಟೀಲ್ ಪಾತ್ರೆ ಸಾಮಾನು ಅಂಗಡಿ ಇವನು. ಶೋರೂಮ್ ಓನರ್ ಕಡೆ ಹೋಗೋ ಪ್ಲೇಸಸ್
ಸ್ಟೀಲ್ ಪಾತ್ರೆ ಇರ್ತಿ ಅದೇ ಅದೇ ಹೋಮ್ ಅಪ್ಲೈನ್ಸಸ್ ಓನರು. ಸುಮ್ಮನೆ ಮಾತಾಡದೆ ಹೋಗಿ ಮಲ್ಕೊಳ್ಳಿ. ಏನು ಹೇಳಿದ್ರು? ಏನಿಲ್ಲ ಅಮ್ಮ, ನನ್ನ ಬಿಟ್ಟಿರೋಕ್ಕಾಗದೆ ಏನೇನೋ ಮಾತಾಡ್ತಿದ್ದಾರೆ. ನೀವು ಮಲ್ಕೊಳ್ಳಿ. ಮೀನಾ ಫೋನ್ ಕಟ್ ಮಾಡಿಬಿಟ್ಟಿದ್ದಾರೆ ಕಣೋ. ನೋಡ್ದಾ, ನಿನಗೆ ಹೇಳ್ದೆ ಫೋನ್ ಕಟ್ ಮಾಡಿದ್ದಾರೆ ಅಂದರೆ ಏನಪ್ಪ ಅರ್ಥ? ನಿನಗೆ ಗೊತ್ತಿಲ್ದಿರೋ ವಿಷಯ ಇನ್ನೂ ಬೇಜಾನಿದೆ ಅಂತ ಅರ್ಥ. ಲೇ ಪ್ರಿಯಾ, ನೀನು ಸುಮ್ಮನೆ ಯಾಕೋ ಪಾಪ ಅವ್ನ ಕೋಪ ನೀನು ಜಾಸ್ತಿ ಮಾಡ್ತಾ ಇದೀಯಾ? ಹೇ ರವಿಕಾಂತ್, ಈ ಪೆಂಗೆ ಹೇಳಿದ್ದು ಕರೆಕ್ಟ್ ಕಣೋ. ನಾನು ಕೇಳಿದ ಪ್ರಶ್ನೆಗಳು ಉತ್ತರನೇ ಕೊಡದೆ ಕಾಲ್ ಕಟ್ ಮಾಡ್ಬಿಟ್ಟಿದ್ದಾಳೆ ಅಂತಂದ್ರೆ ಏನರ್ಥ? ಏನರ್ಥ ಹೇಳೋ, ನೀನೇ ಹೇಳತ್ತ. ನನಗೆ ಗೊತ್ತಿಲ್ಲ, ಅದಕ್ಕೆ ಅವಳಿಗೆ ಕಾಲ್ ಮಾಡ್ತೀನಿ. ಬೇರೆ ಏನೋ ವಿಷಯ ಇದೆ, ನಾನು ಬಿಡಲ್ಲ, ಮತ್ತೆ ಫೋನ್ ಮಾಡ್ತೀನಿ. ಲೇ ಯಾಕೋ ನೀನು ಹೀಗೆ ಮಾತಾಡ್ತಾ ಇದೆಯಾ ಸೂರ್ಯ? ಸೈಲೆನ್ಸ್. ಫೋನ್ ರಿಸೀವ್ ಮಾಡ್ತಿಲ್ವಾ? ಇಲ್ಲ, ಹಾಗಾದ್ರೆ ನಾನು ಹೇಳಿದ್ದು ಸತ್ಯ ಅಂತ. ಫೋನ್ ರಿಸೀವ್ ಮಾಡೋ ಮೀನಾ, ಇವ್ ನನ್ ಕೆಟ್ಟಲ್ ಮಾಡ್ತಿದ್ದಾನೆ. ಸೂರ್ಯ ಕೂಡ ಇಲ್ಲಿ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಮಲಗಿರ್ತಾರೆ ಅಂತ ಅರ್ಥ. ಸೂರ್ಯ ಮೀನಾ, ಅಳಿಯಂದ್ರು ಅಷ್ಟು ಸರಿ ಫೋನ್ ಮಾಡ್ತಿದ್ದಾರೆ. ರಿಸೀವ್ ಮಾಡಿ ಏನಂತ ಕೇಳು. ಅವ್ರು ಹಾಗೆ ಅಮ್ಮ, ನೀವು ಸುಮ್ಮನೆ ಮಲ್ಕೊಳ್ಳಿ. ನಂಗೆ ಬೇಕು, ನನಗೆ ಅದು. ನೀನು ಇವಾಗ ಇಷ್ಟ ಇದ್ದಾಗ ಸುಮ್ಮನೆ ಇರೋ ಮನೋಜ. ನಾನೇ ಬೇಕು, ನಿನ್ ಬಿಯರ್ ಕೊಡು. ಫೋನ್ ತಗೊಂಡ್ಬಿಟ್ರೆ ನಾನು ಹೆಂಗೋ ಫೋನ್ ಮಾಡೋದು ಮೀನಾಗೆ? ಕೊಡಿಲ್ಲ ನನ್ನ ಫೋನು. ಸೂರ್ಯ ಬೇಡ, ಸುಮ್ಮನೆ ಇರೋ. ಕೊಡೋ ನನ್ನ ಫೋನ್. ಮಾತು ಕೇಳು, ಬೇಡ. ನನ್ನ ಫೋನ್, ನಾನು ಮೀನಾಗ ಫೋನ್. ಏನ್ರ ಬಿಡಲೇ ರವೆ, ಬಿಡ ಫೋನ್ನ. ತಾರೆ ಕಣ್ಣು. ಫೋನ್ ಬಿಡೋ.